ಸ್ನೇಹಿತರೆ, ಕಲ್ಯಾಣಿ ಹಿಡನ್ ವೈಬ್ಸ್ಗೆ ಸ್ವಾಗತ. ನಾನು ನಿಮ್ಮ ಮೋಹನ್ ದಾಸ್ ಮಾಡೋ ನಮಸ್ಕಾರಗಳು. ಈ ರಾಜರ ಚರಿತ್ರೆಯನ್ನು ಕೇಳಿದವರು ಈ ಲೋಕದಲ್ಲಿ ಆಯುಷ್ಯ, ಸಂಪತ್ತು, ಕೀರ್ತಿ, ಯಶಸ್ಸು ಗಳಿಸುವರು. ಈ ರಹಸ್ಯವನ್ನು ನೀವು ಕೇಳಲು ಇಚ್ಛಿಸುವಿರಾ? ಬನ್ನಿ, ಏನಂತ ತಿಳಿಸ್ತೀನಿ. ಕಲ್ಯಾಣಿ ಹಿಡನ್ ವೈಬ್ಸ್ನ ಎಲ್ಲ ವೀಡಿಯೋಗಳನ್ನು ವೀಕ್ಷಿಸ್ತಾ ಇದ್ದೀರಲ್ವ? ಹಾಗೆಯೇ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಸರಿ, ಕಥೆಯ ಕಡೆ ಹೋಗೋಣ. ಪ್ರಚೇತಸರು ಸರಿಸುಮಾರು 12 ಲಕ್ಷ ವರ್ಷಗಳ ಕಾಲ ರಾಜ್ಯವಾಳಿ ಹರಿಯ ಅಪ್ಪಣೆಯಂತೆ ಹೆಂಡತಿಯನ್ನು ಮಗನ ಪೋಷಣೆಯಲ್ಲಿ ಬಿಟ್ಟು ಸನ್ಯಾಸಿಗಳಾಗಿ ಪಶ್ಚಿಮ ಸಮುದ್ರಕ್ಕೆ ಬಂದು ಹರಿಯನ್ನು ಆರಾಧಿಸಲಾರಂಭಿಸುತ್ತಾರೆ. ಅಲ್ಲಿಗೆ ಬಂದ ನಾರದರನ್ನು ಅವರು ಪ್ರಶಂಸಿಸುತ್ತಾ, ಸ್ವಾಮಿ ನಾರದರೇ, ರುದ್ರದೇವರು ಶ್ರೀಹರಿಯು ಉಪದೇಶಿಸಿದ ಜ್ಞಾನವು ಕುಟುಂಬಾಸಕ್ತರಾಗಿದ್ದ ನಮಗೆ ಮರೆತು ಹೋದಂತಾಗಿದೆ. ಆದ್ದರಿಂದ ಪರಾಪರ ತತ್ವಗಳ ಜ್ಞಾನವನ್ನು ಉಂಟು ಮಾಡುವ ಆಧ್ಯಾತ್ಮ ಜ್ಞಾನವನ್ನು ಮತ್ತೆ ಬೆಳಗಿಸಿರಿ. ಅದರಿಂದ ಈ ಸಂಸಾರವನ್ನು ದಾಟಲು ಸಾಧ್ಯವಾಗುವುದು ಎಂದು ಪ್ರಾರ್ಥಿಸಿದರು. ನಾರದರು ಹೇಳುತ್ತಾರೆ, ಹರಿಗೆ ಪ್ರೀತಿಕರವಾದ ಜನ್ಮ, ಕರ್ಮ, ಆಯುಷು, ಸಂಪತ್ತು ಮುಂತಾದವುಗಳೇ ಸಾರ್ಥಕವಾದವುಗಳು. ಜ್ಞಾನೋತ್ಪತ್ತಿ ಪೂರ್ವಕವಾದ ಕರ್ಮಗಳನ್ನು ಪರಮಾತ್ಮ ಪ್ರಾಪ್ತಿಯವರೆಗೂ ಅನುಷ್ಠಾನಿಸುತ್ತಾ ಇರಬೇಕು. ಶ್ರೀಹರಿಯೇ ಪರಮಾತ್ಮನು. ಅಂತರ್ಯಾಮಿಯಾದ ಅವನನ್ನು ಪೂಜಿಸುವುದು ಬ್ರಹ್ಮಾದಿಗಳ ಪ್ರೀತಿಜನಕರೂಪ ಪೂಜೆಯಾಗುವುದು. ಆದುದರಿಂದ ಭ್ರಮೆಯ ಲೇಪವಿಲ್ಲ. ಇಂತಹ ದೋಷ ದೂರವನ್ನು ಚೆನ್ನಾಗಿ ನೀವು ಭಜಿಸಿರಿ. ಪ್ರಾಣಿಗಳಲ್ಲಿ ದಯೆ, ದೇವರು ಕೊಟ್ಟಷ್ಟರಲ್ಲಿಯೇ ತೃಪ್ತಿ, ಇಂದ್ರಿಯ ಜಯ, ಈ 3 ಸಾಧನೆಗಳಿಂದ ಹರಿಯು ಬೇಗ ಪ್ರಸನ್ನನಾಗುತ್ತಾನೆ. ಪುತ್ರಾದಿಗಳಲ್ಲಿ ಮಮತೆಯನ್ನು ಬಿಟ್ಟು ಭಕ್ತಿಯಿಂದ ಆರಾಧಿಸುವವರ ಹೃದಯದಲ್ಲಿ ಹರಿಯು ಬಂದು ನಿಲ್ಲುತ್ತಾನೆ. ಪುನಃ ಹೋಗುವುದೇ ಇಲ್ಲ. ಅಯೋಗ್ಯರ ಪೂಜೆಯನ್ನು ಎಂದೂ ಕಣ್ಣೆತ್ತಿಯೂ ನೋಡುವುದಿಲ್ಲ. ದುರ್ಜನರ ಪೂಜೆಯನ್ನೊಲ್ಲ ಅಪ್ರತಿಮಲ್ಲ ಜಗಕ್ಕೆಲ್ಲ. ಹರಿಯ ಭಕ್ತವತ್ಸಲ, ಹರಿಯೇ ಭಕ್ತವತ್ಸಲನು. ಈ ಪ್ರಭುವನ್ನು ಯೋಗ್ಯನಾದ ಯಾವನೂ ಬಿಡುವುದಿಲ್ಲ. ನಿಮ್ಮ ಹಿರಿಯರೆಲ್ಲರೂ ಹರಿಭಕ್ತರು. ಧ್ರುವನು ವಿಶೇಷ ಭಕ್ತ. 5ನೆಯ ವಯಸ್ಸಿನಲ್ಲಿಯೇ ತನ್ನ ಉಪದೇಶದಂತೆ ಶ್ರೀಹರಿಯನ್ನು ಆರಾಧಿಸಿ ಉತ್ತಮ ಪದವಿಯನ್ನು ಪಡೆದವನು. ಧ್ರುವನಿಗೆ ಅನುಗ್ರಹಿಸಿದ ಶ್ರೀಹರಿಯನ್ನು ಶಿವೋಪದಿಷ್ಟ ಮಂತ್ರದಿಂದ ಸಂಸಾರ ನಾಶಕ್ಕಾಗಿ ನೀವು ಭಜಿಸುವಿರಿ. ಹೀಗೆ ನಾರದರು ಹೇಳಿ ಹೊರಟು ಹೋಗುತ್ತಾರೆ. ಪ್ರಚೇತಸರು ಅದರಂತೆ ಹರಿಯನ್ನು ಆರಾಧಿಸಿ ಅವರ ಸಾನ್ನಿಧ್ಯವನ್ನು ಹೊಂದುತ್ತಾರೆ. ಶುಕ ಮಹಾರಾಜರು ಹೇಳುತ್ತಾರೆ, ಪರೀಕ್ಷಿತ್ ರಾಜನೇ, ಇದುವರೆಗೆ ನಾನು ಹೇಳಿದ್ದು ಉತ್ತಾನಪಾದ ರಾಜನ ವಂಶವನ್ನು. ಇನ್ನು ಮುಂದೆ ಪ್ರಿಯವ್ರತನ ವಂಶವನ್ನು ಹೇಳುತ್ತೇನೆ. ಪ್ರಿಯವ್ರತನು ನಾರದರಿಂದ ಸರ್ವೋತ್ತಮನಾದ ಶ್ರೀಹರಿಯ ತತ್ವವನ್ನು ತಿಳಿದು ರಾಜ್ಯವಾಳಿ ಭೂಮಿಯನ್ನು ಮಕ್ಕಳಿಗೆ ಹಂಚಿಕೊಟ್ಟು ಕೊನೆಗೆ ಶ್ರೀಹರಿಯನ್ನು ಸೇರುತ್ತಾನೆ. ಹೀಗೆ ಮೈತ್ರೇಯರು ವರ್ಣಿಸಿದ ಶ್ರೀಹರಿಯ ನಿರ್ದೋಷವಾದ ಕಥೆಯನ್ನು ಕೇಳಿದ ವಿದುರರು ಆನಂದ ಬಾಷ್ಪದಿಂದ ತುಂಬಿದ ಹೃದಯದವರಾಗಿ ಮೈತ್ರೇಯರ ಪಾದಗಳ ಮೇಲೆ ತಲೆಯಿಟ್ಟು ನಮಿಸುತ್ತಾರೆ. ಮನಸ್ಸಿನಲ್ಲಿ ಶ್ರೀಹರಿಯ ಪಾದಗಳನ್ನೇ ಸ್ಮರಿಸುತ್ತಿದ್ದರು. ಅವರು, ಮಹಾಯೋಗಿಗಳೇ, ತಾವು ದಯಾಪೂರ್ಣ ಮನಸ್ಸಿನಿಂದ ಜ್ಞಾನವನ್ನುಂಟು ಮಾಡಿದಿರಿ. ನಿರಪೇಕ್ಷಿಗಳಾದ ಭಕ್ತರ ಮನಸ್ಸಿನಲ್ಲಿ ನೆಲೆಸಿರುವ ಶ್ರೀಹರಿಯನ್ನು ಮನದಟ್ಟು ಮಾಡಿದಿರಿ ಎಂದು ಹೇಳಿ ಅವರಿಗೆ ನಮಿಸಿ ಅಪ್ಪಣೆ ಪಡೆದು ಹಸ್ತಿನಾವತಿಗೆ ತೆರಳುತ್ತಾರೆ. ಏತವ್ಯ ಶೃಣಿಯಾದ್ರಾಜನ್ ರಾಜ್ಞಾಂ ಹರ್ಯರ್ಪಿತಾತ್ಮನಾಂ ಆಯುರ್ಧನಂ ಯಶಃ ಸ್ವಸ್ತಿಗತಿ ಮೈಶ್ವರ್ಯಮಾಪ್ನುಯಾತ್. ರಾಜನೇ, ಶ್ರೀಹರಿಗೆ ಅರ್ಪಿತ ಮನಸ್ಸುಳ್ಳ ಈ ರಾಜರ ಚರಿತ್ರೆಯನ್ನು ಕೇಳಿದವನು ಈ ಲೋಕದಲ್ಲಿ ಆಯುಷ್ಯ, ಹಣ, ಯಶಸ್ಸು, ಕ್ಷೇಮ, ಐಶ್ವರ್ಯಗಳನ್ನು, ಪರಲೋಕದಲ್ಲಿ ಉತ್ತಮ ಗತಿಯನ್ನು ಹೊಂದುತ್ತಾನೆ. ಹೀಗೆ ಇಲ್ಲಿಗೆ ಈ ಪುಣ್ಯ ಕಥಾನಕ ಸಮಾಪ್ತವಾಗುತ್ತದೆ. ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅದುವರೆಗೂ ನಮ್ಮ ಎಲ್ಲ ವಿಡಿಯೋಗಳನ್ನು ವೀಕ್ಷಿಸಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ.